ನಮ್ಮಲ್ಲಿ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಪಕ್ಷ, ಅದು ಸರ್ಕಾರಿ ನೌಕರರ ಜಾತಿ. NPS ನೌಕರ ಸಮಸ್ಯೆ ನಾವು ಹೋಗಿಲ್ಲ, ಇದು ಸರ್ಕಾರಿ ನೌಕರ ಸಮಸ್ಯೆ. ಒಟ್ಟಿಗೆ ಇಳಿಬೇಕು, ಒಟ್ಟಿಗೆ ಹೋರಾಟಕ್ಕೆ ಹೋಗಬೇಕು, ಒಟ್ಟಿಗೆ ರಿಸಲ್ಟ್ ತಗೊಂಡು ಬರುವಂಥ ಕೆಲಸವನ್ನು ಮಾಡಬೇಕು. ನಾಳೆ OPS ನೌಕರರ ಮಕ್ಕಳೇನಾದರೂ ಕೂಡ ಕೆಲಸಕ್ಕೆ ಸೇರಿದ್ರೆ ಅವರು NPS ಅಲ್ವಾ? ಅದು ಅರ್ಥ ಆಗಬೇಕಲ್ಲ. ಅವ್ರು ನಮ್ಮ ಸಹೋದ್ಯೋಗಿಗಳಲ್ವಾ? ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ, ರಿಕ್ರೂಟ್ಮೆಂಟ್ ಎಲ್ಲದೂ ಕೂಡ ಒಂದೇ ಇದ್ದಾಗ ಯಾಕೆ ನಮ್ಗೆ ಈ ಥರದ ತಾರತಮ್ಯಗಳನ್ನು ಮಾಡುವಂಥದ್ದು? 2.5 ಲಕ್ಷ ಜನ ಇವತ್ತು NPS ನೌಕರಿದ್ದಾರೆ. ಬಹುಶಃ ನನ್ನ ಮನೆಗೆ ಖುಷಿ ಆಗುತ್ತೆ. ನಿಗಮ ಮಂಡಳಿ, ಕಾರ್ಪೊರೇಷನ್ ಎಂಪ್ಲಾಯೀಸ್ ಅವ್ರಿಗೂ ಇವತ್ತು ಕೊಡೋದಕ್ಕಾಗಲ್ಲ ಅಂತ ಸರ್ಕಾರ ಹೇಳ್ಬಿಟ್ಟಿದೆ. ನಿಮ್ಮನ್ನು NPS ಕಂಟ್ರಿಬ್ಯೂಷನ್, ನಿಮಗೆ ಡಿಫೈನ್ಡ್ ಪೆನ್ಷನ್ ಸ್ಕೀಮಿಗೆ ತರಲಿಕ್ಕಾಗಲ್ಲ ಅಂತ ಕ್ಲಿಯರ್ ಮಾಡಿಬಿಟ್ಟಿದೆ. ಅಷ್ಟು ಸುಲಭ ಇಲ್ಲ, ದೊಡ್ಡ ಸವಾಲಿದೆ. ನಾವು ಸಂಘಟಿತರಾಗೋಣ. ಯಾರ್ಯಾರು ಕರೀತಾರೋ ಅವರಿಂದ ಹೋಗ್ಬೇಡಿ, ನನ್ನ ವಿನಂತಿ. ನಾನಲ್ಲ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಏನು ಕರೆ ಕೊಡುತ್ತೆ, ಏನು ತೀರ್ಮಾನ ಮಾಡ್ತದೆ, ಆ ತೀರ್ಮಾನಕ್ಕೆ ಬದ್ಧರಾಗಿ ಅಷ್ಟೇ. ನಾನು ಇನ್ನೇನು ಕೇಳೋದಿಲ್ಲ. ನಿಮ್ಮ ಕೆಲಸ ಯಾಕಾಗೋದಿಲ್ಲ ನೋಡೋಣ. ಯಾಕೆ ತಾಲೂಕು ಅಧ್ಯಕ್ಷರು ಕೂತಿಲ್ವಾ? ಜಿಲ್ಲಾಧ್ಯಕ್ಷರುಗಳಿಲ್ವಾ? ಇಲ್ಲಿ ಕೂತಿರುವಂಥ ಪದಾಧಿಕಾರಿಗಳ ಜವಾಬ್ದಾರಿ ಏನು? ನೀವು ಓಟ್ ಹಾಕಿರೋ ಡೈರೆಕ್ಟರ್ ಜವಾಬ್ದಾರಿ ಏನ್ರಿ? ಶಾಲಾ, ಕಾಲೇಜ್, ಹಾಸ್ಪಿಟ್ಲ್ ಎಲ್ಲದೂ ಕೂಡ ಬಂದ್ ಮಾಡೋಣ. ಮಾಡಬೇಕಾಗ್ತದಲ್ಲ. ಮೊನ್ನೆ IR ಕೊಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡ್ವಾ? ಪ್ರತಿ ಸಾರ್ವಜನಿಕ ಆಸ್ಪತ್ರೆಗಳನ್ನು ಬಂದ್ ಮಾಡುವಂಥ ತೀರ್ಮಾನಗಳನ್ನು ಮಾಡಿ ಇವತ್ತು ನಾವು ರಿಸಲ್ಟನ್ನು ತಗೊಂಡ್ವಿ. ನಾವು ಮಾಡ್ಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕೆಲಸ ಮಾಡಬೇಕು. BBMP ಕಸ ಎತ್ತೋದು ನಿಲ್ಸಿದ್ವಿ. 1 ದಿನ 2 ದಿನ ನಿಲ್ಸಿದ್ರೆ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ, ಯಾರೂ ಇರೋಕ್ಕಾಗಲ್ಲ, ಆಟೋಮೆಟಿಕಲಿ ಬರ್ತದೆ. ಎಕ್ಸಾಮಿನೇಷನ್ಗಳು ಪೋಸ್ಟ್ಪೋನ್ ಆದರೆ ಸರ್ಕಾರಗಳು ನಮ್ಮ ಮಾತುಕತೆಗೆ ಬರ್ತದೆ. ಯಾವ ಸಂದರ್ಭಕ್ಕೆ, ಯಾವ ಸಮಯಕ್ಕೆ ಯಾವ ತೀರ್ಮಾನ ಮಾಡ್ತೀವಿ ಅನ್ನೋಂಥದ್ದು ಭಾಳ ಮುಖ್ಯ. ಲೀಡರ್ಗಳಿಗೆ ಇದು ಕೊರತೆ ಇರೋ ಕಾರಣಕ್ಕಾಗಿ ಇವತ್ತು ಸಂಖ್ಯೆ ಆ ಮಟ್ಟಕ್ಕೆ ಬಂದು ಸಂಘಟನೆಗಳ ಸ್ಥಿತಿಗತಿಗಳನ್ನು ನೋಡಿದೆ. ಇವತ್ತು ನಾವು ಆಗ ಮಾಡಿಲ್ಲ. ಸಂಘಟನೆಯನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಂಘಟನೆಯಲ್ಲಿ ಬದ್ಧತೆ, ಪ್ರಾಮಾಣಿಕತೆ, ಕಳಕಳಿ, ಯಾವುದೇ ವಿಚಾರಗಳಿರಲಿ, ಎಲ್ಲ ವಿಚಾರಗಳಲ್ಲೂ ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ವಿ ವಾಂಟ್ ಏನಿದ್ದೀರಲ್ಲ, ನಾವು ವಿ ವಾಂಟ್ OPS, ಏನೂ ಪ್ರಶ್ನೆ ಇಲ್ಲ. ಆದರೆ ಹೇಳಿದ್ದೇವೆ, ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವನ್ನು ನಿರ್ಣಯಿಸುತ್ತೆ. ತಾಳ್ಮೆಯಿಂದ ಇರಬೇಕು. ಇವತ್ತು ಹ್ಯಾಂಡ್ಸಮ್ ಸ್ಯಾಲ್ರಿಗಳಿದೆ, ನೆಕ್ಸ್ಟ್ ಹೆಲ್ತ್ ಸ್ಕೀಮ್ ಬರ್ತದೆ, ನೆಕ್ಸ್ಟ್ NPS ಅದೇ ಇರೋದು, ಇನ್ನೇನು ನಮ್ಮ ಮುಂದೆ ಇಲ್ಲ. ನಾವು ಸ್ಟ್ರೈಕ್ ಮಾಡಬೇಕು. ಹೆಲ್ತ್ ಸ್ಕೀಮ್ಗಾಗಿ ಸ್ಟ್ರೈಕ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವು ಸ್ಟ್ರೈಕ್ ಮಾಡಬೇಕಾಗಿರೋದು NPS to OPS ಆಗಲಿಕ್ಕೆ ಸ್ಟ್ರೈಕ್ ಮಾಡಬೇಕಾಗಿದೆ. ಕಮಿಟಿ ರಿಪೋರ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಎಸ್, ಇದೆಲ್ಲ ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ